ರಾಜ್ಯದಲ್ಲಿ ಈಗ ರಾಜ್ಯಸಭಾ ಚುನಾವಣೆಯ ಕಾವು ಜೋರಾಗಿರುವಂಥದ್ದು. ಇವತ್ತು ನಾಮಿನೇಷನ್ ಅನ್ನು ಫೈಲ್ ಮಾಡಿರುವಂಥದ್ದು ಮೈತ್ರಿ ಅಭ್ಯರ್ಥಿಗಳು, ಹಾಗೆ ಕಾಂಗ್ರೆಸ್ನ ಅಭ್ಯರ್ಥಿಗಳು ಕೂಡ. ಇವತ್ತು ಕೊನೆಯ ದಿನ ಅಭ್ಯರ್ಥಿಗಳ ನಾಮಪತ್ರ ಸಲ್ಲಿಕೆಗೆ. ಹೀಗಾಗಿ ಇವತ್ತು ನಾಮಪತ್ರ ಸಲ್ಲಿಕೆಗೆ ಸಾಕಷ್ಟು ಮಂದಿ ಕೂಡ ಸಾಥನ್ನು ಕೊಟ್ಟಿದ್ದಾರೆ. ಒಂದು ಕಡೆ ಕಾಂಗ್ರೆಸ್ನಿಂದ ನಾಮಪತ್ರ ಸಲ್ಲಿಕೆ ಆಗಿದೆ, ಮತ್ತೊಂದು ಕಡೆ ಬಿಜೆಪಿಯಿಂದ ನಾಮಪತ್ರ ಸಲ್ಲಿಕೆ ಆಗಿದೆ. ಕುತೂಹಲ ನಿಟ್ಟಿನಲ್ಲಿ ಎಲ್ಲರ ನಿರೀಕ್ಷೆಯಂತೆ ಕುಪೇಂದ್ರ ರೆಡ್ಡಿ ಅವರು ಮೈತ್ರಿ ಅಭ್ಯರ್ಥಿಯಾಗಿ ನಾಮಪತ್ರವನ್ನು ಸಲ್ಲಿಕೆ ಮಾಡಿದ್ದಾರೆ. ಈ ಸಂದರ್ಭದಲ್ಲಿ ಎಚ್.ಡಿ. ಕುಮಾರಸ್ವಾಮಿ ಅವರು ಹಾಗೆ ವಿಜೇಂದ್ರ ಅವರು ಸಾಥನ್ನು ಕೊಟ್ಟಿದ್ದು ಇದು ಸಾಕಷ್ಟು ಕ್ಯೂರಿಯಾಸಿಟಿಯನ್ನು ಹುಟ್ಟು ಹಾಕ್ತಾ ಇರುವಂಥದ್ದು. ಒಂದಿಷ್ಟು ಚರ್ಚೆ ಕೂಡ ಗ್ರಾಸವಾಗ್ತಾ ಇದೆ. ಯಾಕಂದರೆ ಈಗಿರುವ ಲೆಕ್ಕಾಚಾರದ ಪ್ರಕಾರ, ಈಗಿರುವ ಸಂಖ್ಯಾ ಬಲದ ಪ್ರಕಾರ ಕಾಂಗ್ರೆಸ್ 3 ಸ್ಥಾನಗಳಲ್ಲಿ ಗೆಲುವನ್ನು ಸಾಧಿಸುತ್ತೆ, ಬಿಜೆಪಿ 1 ಸ್ಥಾನ. ಈಗ 5ನೇ ಅಭ್ಯರ್ಥಿಯ ಎಂಟ್ರಿ ಇದೆಯಲ್ವಾ, ಇದು ರಾಜಕೀಯ ಲೆಕ್ಕಾಚಾರಕ್ಕೆ ಕಾರಣವಾಗ್ತಾ ಇದೆ. ಯಾಕಂದರೆ ಬಿಜೆಪಿಯಲ್ಲಿರುವಂತಹ ಸಂಖ್ಯಾಬಲದಲ್ಲಿ ಇಟ್ಕೊಂಡ್ರೆ 45 ಸ್ಥಾನಗಳು, 45 ಮತಗಳನ್ನು ಶಾಸಕರನ್ನು ಇಟ್ಕೊಂಡ್ರೆ ಒಬ್ಬ ಅಭ್ಯರ್ಥಿ ಗೆಲುವನ್ನು ಸಾಧಿಸಬಹುದು. ಇನ್ನು ಹೆಚ್ಚುವರಿಯಾಗಿ ಇರುವಂಥ ಮತಗಳು ಅಂದರೆ ಹೆಚ್ಚುವರಿಯಾಗಿ ಇರುವಂಥ ಶಾಸಕರು ಮತ್ತು JDSನ ಶಾಸಕರು ಒಟ್ಟುಗೂಡಿದ್ರೆ 5ನೇ ಅಭ್ಯರ್ಥಿಯ ಗೆಲುವು ಸಾಧ್ಯನಾ ಅಂದರೆ ಇಲ್ಲ ಅಂತ ಇರುವಂಥದ್ದು. ಕಾರಣ ಏನಂದರೆ ಕಾಂಗ್ರೆಸ್ನ ಮತಗಳು ಬೇಕಾಗಿದೆ. ಹಾಗಾದರೆ ಈ ಬಾರಿಯ ಕುಪೇಂದ್ರ ರೆಡ್ಡಿ ಅವರ ಸ್ಪರ್ಧೆ ಯಾವೆಲ್ಲ ಲೆಕ್ಕಾಚಾರಗಳಿಗೆ ಕಾರಣವಾಗ್ತಾ ಇದೆ? ರಾಜ್ಯಸಭೆಗೆ ಕಾಂಗ್ರೆಸ್ ಅಭ್ಯರ್ಥಿಗಳಿಂದ ನಾಮಪತ್ರ ಸಲ್ಲಿಕೆ ಆಗಿದೆ. ಚುನಾವಣಾ ಅಧಿಕಾರಿ MK ವಿಶಾಲಾಕ್ಷಿಗೆ ನಾಮಪತ್ರವನ್ನು ಸಲ್ಲಿಕೆ ಮಾಡಿದ್ದಾರೆ. MK ವಿಶಾಲಾಕ್ಷಿ ಅವರಿಗೆ ನಾಮಪತ್ರವನ್ನು ಸಲ್ಲಿಸಿದ್ದಾರೆ. ಕಾಂಗ್ರೆಸ್ನ ಅಭ್ಯರ್ಥಿಗಳು ನಾಮಿನೇಷನ್ ಫೈಲ್ ಮಾಡಿದ್ದಾರೆ. ಕಾಂಗ್ರೆಸ್ನ ಅಭ್ಯರ್ಥಿಗಳಾದಂತಹ ಸೈಯದ್ ನಾಸೀರ್ ಹುಸೇನ್ ಹಾಗೆ JC ಚಂದ್ರಶೇಖರ್ ಮತ್ತೆ ಆಯ್ಕೆ ಆಗಿರುವಂಥದ್ದು ಅಜಯ್ ಮಕೇನ್ ಇವರು ಕೂಡ ಉಮೇದುವಾರಿಕೆಯನ್ನು ಸಲ್ಲಿಕೆ ಮಾಡಿದ್ದಾರೆ. ರಾಜ್ಯಸಭೆಗೆ ಕಾಂಗ್ರೆಸ್ ಅಭ್ಯರ್ಥಿಗಳು ನಾಮಪತ್ರವನ್ನು ಸಲ್ಲಿಕೆ ಮಾಡಿದ್ದಾರೆ. ಚುನಾವಣಾ ಅಧಿಕಾರಿ MK ವಿಶಾಲಾಕ್ಷಿ ಅವರಿಗೆ ನಾಮಪತ್ರವನ್ನು ಸಲ್ಲಿಸಿರುವಂಥದ್ದು. ಅಲ್ಲಿಗೆ ಕಾಂಗ್ರೆಸ್ನ ಈ ಸ್ಪರ್ಧಾಳುಗಳ ಗೆಲುವು ಬಹುತೇಕ ಖಚಿತ. ಯಾಕಂದರೆ ಒಬ್ಬರ ಗೆಲುವಿಗೆ 45 ಮತಗಳ ಅವಶ್ಯಕತೆ ಇರುವಂಥದ್ದು. ಕಾಂಗ್ರೆಸ್ ಶಾಸಕರ ಸಂಖ್ಯಾಬಲ 135, ಈಸಿಯಾಗಿ ಗೆಲುವನ್ನು ಸಾಧಿಸ್ತಾರೆ. ಆದರೆ ಈ ಬಾರಿ ಒಂದಿಷ್ಟು ಬದಲಾವಣೆ ಆಗುತ್ತಾ ಅನ್ನುವ ಒಂದು ಚರ್ಚೆ ಇತ್ತು. ಆದರೆ ಕೇವಲ ಒಂದು ಬದಲಾವಣೆ ಆಗಿರುವಂಥದ್ದು. ಹುಸೇನ್ ಅವರು ಮತ್ತೆ ಸ್ಪರ್ಧೆ ಮಾಡಿದ್ದಾರೆ, ಮತ್ತೆ ಅವಕಾಶವನ್ನು ಕೊಟ್ಟಿದ್ದಾರೆ. ಮತ್ತೆ ಚಂದ್ರಶೇಖರ್ ಅವ್ರಿಗೂ ಕೂಡ ಹಾಗೆ ಅವಕಾಶವನ್ನು ಕೊಟ್ಟಿರುವಂಥದ್ದು. ಈಗಾಗಲೇ ನಾಮಪತ್ರವನ್ನು ಕೂಡ ಸಲ್ಲಿಕೆ ಮಾಡಿದ್ದಾರೆ ಕಾಂಗ್ರೆಸ್ನ ಅಭ್ಯರ್ಥಿಗಳು. ಈ ಸಂದರ್ಭದಲ್ಲಿ DCM DK ಶಿವಕುಮಾರ್ ಅವರು ಹಾಗೆ ಸಚಿವರಾಗಿರುವಂಥ KH ಮುನಿಯಪ್ಪನವರು, ಕಾಂಗ್ರೆಸ್ನ ಸಚಿವರು, ಶಾಸಕರು ಕೂಡ ಅವರಿಗೆ ಸಾಥನ್ನು ಕೊಟ್ಟಿದ್ದರು. ಇವತ್ತು ನಾಮಪತ್ರ ಸಲ್ಲಿಕೆಗೆ ಕೊನೆಯ ದಿನಾಂಕ ಆಗಿರುವ ಕಾರಣಕ್ಕಾಗಿ ನಿನ್ನೆ ಸಂಜೆ ರಾಜ್ಯ ಕಾಂಗ್ರೆಸ್ ಘಟಕ ಅಭ್ಯರ್ಥಿಗಳನ್ನು ಘೋಷಣೆ ಮಾಡಿತು. ಅದರಂತೆ ಇವತ್ತು ನಾಮಪತ್ರವನ್ನು ಸಲ್ಲಿಕೆ ಮಾಡಿರುವಂಥದ್ದು ಕಾಂಗ್ರೆಸ್ನ ಅಭ್ಯರ್ಥಿಗಳು. ಚಂದ್ರಶೇಖರ್ ಅವರು ಮತ್ತೆ ಅವಕಾಶವನ್ನು ಗಿಟ್ಟಿಸಿಕೊಂಡಿದ್ದಾರೆ. ಹಾಗೆ ನಾಸೀರ್ ಹುಸೇನ್ ಅವರು ಕೂಡ ಅವಕಾಶವನ್ನು ಗಿಟ್ಟಿಸಿಕೊಂಡಿರುವಂಥದ್ದು. ಆದರೆ ಮಕೇನ್ ಅವರಿಗೆ ಹೊಸದಾಗಿ ಅವಕಾಶವನ್ನು ಕೊಟ್ಟಿರುವಂಥದ್ದು. ರಾಜ್ಯ ಕಾಂಗ್ರೆಸ್ ಘಟಕದ ಉಸ್ತುವಾರಿ ರಣದೀಪ್ ಸಿಂಗ್ ಸುರ್ಜೇವಾಲಾ ಅವರು ಕೂಡ ಸರಣಿ ಮೀಟಿಂಗ್ಗಳನ್ನು ನಡೆಸಿದರು. ರಾಜ್ಯಸಭೆಗೆ ಯಾರನ್ನು ಆಯ್ಕೆ ಮಾಡಬೇಕು ಅಂತ ರಣದೀಪ್ ಸಿಂಗ್ ಸುರ್ಜೇವಾಲಾ ಅವರು ಹಾಗೆ DCM DK ಶಿವಕುಮಾರ್ ಅವರು, ಸಿದ್ದರಾಮಯ್ಯನವರು ಸರಣಿ ಮೀಟಿಂಗ್ಗಳನ್ನು ನಡೆಸಿ ಹೈಕಮಾಂಡ್ ನಿರ್ಧಾರದ ಬಳಿಕ ಈ 3 ಹೆಸರನ್ನು ಫೈನಲ್ ಮಾಡಿರುವಂಥದ್ದು. ರಾಜ್ಯ ಕಾಂಗ್ರೆಸ್ ಸರ್ಕಾರದ ಬಳಿ 135 ಶಾಸಕರಿರುವಂಥದ್ದು. ಈಸಿಯಾಗಿ 3 ಗೆಲುವು ಸಾಧ್ಯ ಆಗುತ್ತೆ. ಆದರೆ ಮೈತ್ರಿ ಅಭ್ಯರ್ಥಿಯ ಪ್ರಶ್ನೆ ಇರುವಂಥದ್ದು ಹೀಗ.